ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು MK ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋ ವಿಷಯ ಏನಪ್ಪ ಅಂತಂದರೆ, ಭಾರತದ ಭೂಗೋಳ ಕುರಿತು ಡಿಸ್ಕಸ್ ಮಾಡೋಣ. ನಾವು ಭಾರತದ ಭೂಗೋಳ ಕುರಿತು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳ ಕುರಿತು ನಾವು ಏನಪ್ಪ ಅಂತಂದ್ರೆ ತಿಳಿದುಕೊಳ್ಳೋಣ. ಒಂದನೇದು ಏನಪ್ಪ ಅಂತಂದರೆ, ಭಾರತ ದೇಶಕ್ಕೆ ನೀಡಿರುವ ಇತರ ಹೆಸರುಗಳು. ಅವುಗಳಲ್ಲಿ ಯಾವಪ್ಪ ಅಂತಂದರೆ, ಭಾರತ ಅಂತ ನೀಡಿದ್ದಾರೆ, ಸಿಂಧು ಅಂತ ಕೂಡ ಕರೀತಾರೆ, ಹಿಂದೂಕು ಅಂತ ಕೂಡ ಕರೀತಾರೆ, ಹಿಂದೂಸ್ತಾನ್ ಎಂದು ಕೂಡ ಕರೀತಿದ್ದಾರೆ, ಇನ್ನು ಇಂಡಿಯಾ ಎಂದು ಕೂಡ ಕರೆದಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಭೂಪಟದಲ್ಲಿ ಭಾರತದ ಲಕ್ಷಣಗಳು. ಭಾರತ ಲಕ್ಷಣಗಳು ಚರ್ಚಿಸೋಣ. ಅದರಲ್ಲಿ ಒಂದನೇ ದ್ವೀಪದ ಕುರಿತು, ದ್ವೀಪ ಥರ ಇರುವ ಲಕ್ಷಣ ಕೂಡ ಚರ್ಚಿಸೋಣ. ಇನ್ನು ಜಂಬೂ ದ್ವೀಪ ಅಂತ ಕೂಡ ಕರೆದಿದ್ದಾರೆ. ಇನ್ನು ಮೂರನೇದೇನಪ್ಪ ಅಂತಂದ್ರೆ, ಭೂ ಅಕ್ಷಾಂಶದಲ್ಲಿ ಭಾರತದ ಸ್ಥಾನ. ಇದ್ರ ಕೂಡ ಒಂದು ಚರ್ಚೆ ಮಾಡೋಣ. ಇದ್ರ ಬರೆದಾಗ ಇಲ್ಲಿ ಅಕ್ಷಾಂಶ ವಲಯಗಳು ಅಂತ ಕೂಡ ಚರ್ಚೆ ಮಾಡೋಣ. ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ದೇಶಗಳ ಕುರಿತು ಚರ್ಚೆ ಮಾಡೋಣ. ಇನ್ನು ಮಕರ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ದೇಶಗಳ ಕುರಿತು ಚರ್ಚೆ ಮಾಡೋಣ. ಸಮಭಾಜಕ ವೃತ್ತದಲ್ಲಿ ಹಾದು ಹೋಗುವ ದೇಶಗಳ ಕುರಿತು ಕೂಡ ಚರ್ಚೆ ಮಾಡೋಣ. ಇನ್ನು ಭಾರತ ದೇಶಕ್ಕೆ ನೀಡಿರುವ ಇತರ ಹೆಸರುಗಳು. ಭಾರತ ಎಂಬ ಹೆಸರು ದುಷ್ಯಂತ ಶಾಕುಂತಲೆಯರ ಪುತ್ರ, ಅಂದರೆ ವೀರಪುತ್ರ ಭರತನು ಈ ಭೂಮಿಯನ್ನು ಆಳಿರುವುದರಿಂದ ಭಾರತ ಎಂಬ ಹೆಸರು ಬಂದಿದೆ. ಭಾರತ ಎನ್ನುವ ಹೆಸರು ನೀಡಲು ಕಾರಣ ಏನಪ್ಪ ಅಂತಂದ್ರೆ, ಈ ಭರತನು ಈ ಭೂಮಿಯನ್ನು ಆಳಿರುವುದರಿಂದ ಭಾರತ ಎಂಬ ಹೆಸರು ಬಂದಿದೆ. ಸಿಂಧು ಎಂಬ ಹೆಸರು ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಗ್ರೀಕರು ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನದಿಯ ದಡದಲ್ಲಿ ವಾಸಿಸಿರುವುದರಿಂದ ಭಾರತವನ್ನು ಸಿಂಧು ಎಂದು ಕರೆದಿದ್ದಾರೆ. ಗ್ರೀಕರು ಸಿಂಧು ಎಂದು ಕರೆದಿದ್ದಾರೆ ಭಾರತವನ್ನು. ಇನ್ನು ಹಿಂದೂ ಎಂದು ಮಧ್ಯಯುಗದ ಭಾರತದ ಇತಿಹಾಸದಲ್ಲಿ ಪರ್ಷಿಯನರು ಭಾರತವನ್ನು ಹಿಂದೂ ಎಂದು ಕರೆದಿದ್ದಾರೆ. ಭಾರತಕ್ಕೆ ಹಿಂದೂ ಎಂದು ಹೆಸರು ನೀಡಿರುವುದು ಪರ್ಷಿಯನರು. ಇನ್ನು ಹಿಂದೂಸ್ತಾನ್, ಇಸ್ಲಾಂನವರು ಹಿಂದೂಸ್ತಾನ್ ಎಂದು ಕರೆದಿದ್ದಾರೆ. ಇನ್ನು ಇಂಡಿಯಾ ಭಾರತದ ಭೂಭಾಗದಲ್ಲಿ ಸಿಂಧೂ ನದಿಯ ನಾಗರಿಕತೆ ಕೊಂಡು ಬರುವುದರಿಂದ ಸಿಂಧೂ ನದಿ ಹೆಸರನ್ನು ಒಳಗೊಂಡ ಇಂಡಿಯಾ ಎಂಬ ಹೆಸರು ಬಂದಿದೆ. ಇನ್ನು ಭೂಪಟದಲ್ಲಿ ಭಾರತದ ಲಕ್ಷಣಗಳು. ದ್ವೀಪ. ಭಾರತವು 3 ಕಡೆಯಿಂದ ನೀರು ಮತ್ತು 1 ಕಡೆಯಿಂದ ಭೂಮಿಯನ್ನು ಹೊಂದಿರುವುದರಿಂದ ಈ ಭೂಮಿಯನ್ನು ಪರ್ಯಾಯ ದ್ವೀಪ ಎಂದು ಕೂಡ ಕರೆದಿದ್ದಾರೆ. ಇನ್ನು ಅದರ ಲಕ್ಷಣಗಳು. ಒಂದನೇ ಭಾಗಕ್ಕೆ ಇಲ್ಲಿ ನೋಡ್ರಿ. ಇನ್ನು 1ನೇ ಭಾಗಕ್ಕೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ ಈ ಕಡೆಯಿಂದ ಏನಪ್ಪ ಅಂತಂದ್ರೆ, ಮೇಲ್ಭಾಗದಲ್ಲಿ ಏನಪ್ಪ ಅಂದ್ರೆ ಉತ್ತರಕ್ಕೆ ಏನಪ್ಪ ಅಂತಂದ್ರೆ ಭೂಭಾಗಗಳನ್ನು ಹೊಂದಿದೆ. ಇನ್ನು ಪೂರ್ವಕ್ಕೆ ಏನಪ್ಪ ಅಂದ್ರೆ ಪೂರ್ವಕ್ಕೂ ಭೂಭಾಗ ಹೊಂದಿದೆ, ಆದರೆ ಕಡಿಮೆ. ಅದರಲ್ಲಿ 3ನೇ ಭಾಗ ಏನಪ್ಪ ಅಂದ್ರೆ ಬಂಗಾಳ ಕೊಲ್ಲಿ. ಇನ್ನು ಈ ಕಡೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹೊಂದಿದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಇನ್ನು ಈ ರೀತಿಯ ಒಂದು ಭೂಭಾಗ ಮತ್ತು ನೀರಿನ ಅಂಶಗಳನ್ನು ಹೊಂದಿರುವುದರಿಂದ ಇದಕ್ಕೆ ಪರ್ಯಾಯವಾಗಿ ದ್ವೀಪ ಎಂದು ಕೂಡ ಕರೆದಿದ್ದಾರೆ. ಇನ್ನು ಜಂಬೂ ದ್ವೀಪ ಎಂದು ಹಿಂದೂ ಪುರಾಣಗಳ ಪ್ರಕಾರ ಭಾರತವು ಜಂಬೂ ದ್ವೀಪದ ಕೇಂದ್ರ ಭಾಗ ಎಂದು ಕರೆಯಲಾಗಿದೆ. ಇನ್ನು ಲಕ್ಷಣಗಳು. ಭಾರತವು ಉತ್ತರ ಭಾಗದಲ್ಲಿ ಅಗಲವಾಗಿದ್ದು, ದಕ್ಷಿಣ ಭಾಗದಲ್ಲಿ ಕಿರಿದಾಗಿದ್ದು, ಕೆಳಕಾದ ತ್ರಿಕೋನಾಕೃತಿಯಲ್ಲಿದೆ. ಇಲ್ಲಿ ನೋಡಿ, ಉತ್ತರಕ್ಕೆ ಅಗಲವಾಗಿದೆ. ಉತ್ತರಕ್ಕೆ ನಮ್ಮ ಗುಜರಾತಿಂದ ಇಲ್ಲಿ ನೋಡಿ ಅಸ್ಸಾಂವರೆಗೆ ಏನಪ್ಪ ಅಂತಂದ್ರೆ ಅಗಲವಾಗಿದೆ. ಉತ್ತರದಿಂದ ಇಲ್ಲಿ ಉತ್ತರ ಭಾಗದಲ್ಲಿ ಅಗಲವಾಗಿದೆ. ಇನ್ನು ದಕ್ಷಿಣ ಭಾಗದಲ್ಲಿ ಕಿರಿದು, ದಕ್ಷಿಣ ಭಾಗದ ಕೆಳಗಡೆ ಕರ್ನಾಟಕ, ಕೇರಳ ಕಡೆ ಏನಪ್ಪ ಅಂತಂದ್ರೆ ಕಿರಿದಾಗಿದೆ, ಚಿಕ್ಕದಾಗಿದೆ. ಇನ್ನು ಕೆಳಕಾದ ತ್ರಿಕೋನಾಕೃತಿಯಲ್ಲಿದೆ. ಅಂದರೆ ಈ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ ಇರುವಂಥ ಪ್ರದೇಶಗಳ ಏನು ನಕ್ಷೆ ಇದೆಲ್ಲ, ಇದು ಕೆಳಕಾದ ತ್ರಿಕೋನಾಕೃತಿಯಲ್ಲಿದೆ ಅಂತ ಅರ್ಥ. ಯಾಕೆ ಮೇಲುಗಡೆ ಎಲ್ಲ ಭೂಮಿಯಿಂದ ಕೆಳಗಡೆ ಒಂದು ತಲೆ ಕೆಳಗೆ ಮಾಡಿರುವಂಥ ರೀತಿಯಲ್ಲಿದೆ. ಇದರಿಂದ ಇದನ್ನು ತಲೆ ಕೆಳಕಾದ ತ್ರಿಕೋನಾಕೃತಿಯಲ್ಲಿ ಇರುವಂಥ ಒಂದು ನಕ್ಷೆ ಆಗಿದೆ. ಈ ಚಿತ್ರಗಳ ಮೂಲಕ ತಾವು ತಿಳ್ಕೊಳ್ಬೋದು. ಇನ್ನು ಭೂ ಅಕ್ಷಾಂಶದಲ್ಲಿ ಭಾರತದ ಸ್ಥಾನ. ಭಾರತವು ಭೌಗೋಳಿಕ ಅಕ್ಷಾಂಶದಲ್ಲಿ ದ್ವೀಪಗಳನ್ನು ಹೊರತುಪಡಿಸಿ, ಇದರಲ್ಲಿ ದ್ವೀಪಗಳು ಬರಲ್ಲ, ದ್ವೀಪಗಳು ಒಳಗೊಂಡು ಕೂಡ ಕೆಳಗಿನಂತೆ ಚರ್ಚಿಸೋಣ. ಇನ್ನು ಭಾರತವು ಭೌಗೋಳಿಕ ಅಕ್ಷಾಂಶದಲ್ಲಿ ಸಮಭಾಜಕ ವೃತ್ತದಿಂದ ಉತ್ತರ ಅರ್ಧಗೋಳದಲ್ಲಿದೆ. ಇನ್ನು ಸಮಭಾಜಕ ವೃತ್ತದಿಂದ 8.4 ಡಿಗ್ರಿ
ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ದ್ವೀಪಗಳನ್ನು ಹೊರತುಪಡಿಸಿ ದ್ವೀಪಗಳನ್ನು ಒಳಗೊಂಡರೆ 6.4 ಡಿಗ್ರಿಯಿಂದ ಬರುತ್ತದೆ. ದ್ವೀಪಗಳನ್ನು ಹೊರತುಪಡಿಸಿ ಸಮಭಾಜಕ ವೃತ್ತದಿಂದ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ದ್ವೀಪಗಳನ್ನು ಹೊರತುಪಡಿಸಿ ಇಲ್ಲಿ ನೋಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ದಕ್ಷಿಣ ತುದಿಯು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದ ಸಿಯಾಚಿನ್ವರೆಗೆ ಪರಿಗಣಿಸಲಾಗಿದೆ. ಅಂದರೆ ಈ ಸಮಭಾಜಕ ವೃತ್ತವು ಭಾರತ ಎಲ್ಲಿಂದಪ್ಪ ಅಂದರೆ ಉತ್ತರ ಅರ್ಧಗೋಳದಲ್ಲಿ ಸಮಭಾಜಕ ವೃತ್ತದಿಂದ ಅಂದರೆ 8.4 ಡಿಗ್ರಿ ಎಲ್ಲಿಂದಪ್ಪ ಅಂತಂದರೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅಂದರೆ ಜಮ್ಮು ಕಾಶ್ಮೀರದ ಸಿಯಾಚಿನ್ವರೆಗೆ ಪರಿಗಣಿಸಲಾಗಿದೆ. ಇನ್ನು ದ್ವೀಪಗಳನ್ನು ಒಳಗೊಂಡಂತೆ ಏನಪ್ಪ ಅಂತಂದರೆ ಸಮಭಾಜಕ ವೃತ್ತದಿಂದ 6.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಇಲ್ಲಿ ಮುಖ್ಯವಾದದ್ದು ಏನಪ್ಪ ಅಂದರೆ ಇಲ್ಲಿ ದ್ವೀಪಗಳನ್ನು ಹೊರತುಪಡಿಸಿದಾಗ 8.4 ಡಿಗ್ರಿಯಿಂದ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ ಅಂತ ನೋಡ್ಬೋದು. ಅದೇ ರೀತಿ ದ್ವೀಪಗಳು ಒಳಗೊಂಡಾಗ 6.4 ಅಂದರೆ 2 ಪಾಯಿಂಟ್ ಇಲ್ಲಿ ಕಡಿಮೆ ಆಗ್ತದೆ, 2 ಪಾಯಿಂಟ್ ಹೆಚ್ಚಾಗುತ್ತದೆ. ಅಲ್ಲಿ 8.4 ಇದ್ದಾಗ ಇಲ್ಲಿ 6.4 6.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಇಲ್ಲಿ ನೋಡಿ, ಸಪೋಸ್ ಇದೇನಪ್ಪ ಅಂತಂದ್ರೆ ಸಮಭಾಜಕ ವೃತ್ತ ಇದು ಮೇಲಿಂದ ಏನಪ್ಪ ಅಂತಂದ್ರೆ ಉತ್ತರ ಅಕ್ಷಾಂಶ, ಈ ಕೆಳಗಿಂದ ಏನಪ್ಪ ಅಂತಂದ್ರೆ ದಕ್ಷಿಣ ಅಕ್ಷಾಂಶ. ಇದು ನಮ್ಮ GMT ಅಂದರೆ ಗ್ರೀನ್ವಿಚ್ ಮೀನ್ ಟೈಮ್. ಇಲ್ಲಿಂದ ಏನಪ್ಪ ಅಂತಂದ್ರೆ ಉತ್ತರ ಅಕ್ಷಾಂಶ ಇದೆ ಮೇಲುಗಡೆ, ಕೆಳಗಡೆ ದಕ್ಷಿಣ ಅಕ್ಷಾಂಶ. ಉತ್ತರ ವಲಯಗಳಂತೂ ಕೂಡ ಕರಿಬೋದು, ದಕ್ಷಿಣ ವಲಯಗಳಂತೂ ಕೂಡ ಕರಿಬೋದು. ಈ ಸಮಭಾಜಕ ವೃತ್ತ ಏನಿದೆಯಲ್ಲ, ಈ ಸಮಭಾಜಕ ವೃತ್ತದಿಂದ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇನ್ನು 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಏನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶವು ಹರಡಿದೆ. ಇದು ಯಾವುದು ದ್ವೀಪಗಳು ಒಳಗೊಂಡ ಇಲ್ಲ, ದ್ವೀಪಗಳನ್ನು ಹೊರತುಪಡಿಸಿದಾಗ ಈ ಒಂದು 8.4 ಡಿಗ್ರಿಯಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ನಮ್ಮ ಭಾರತ ದೇಶ ಹರಡಿದೆ. ಇನ್ ಕೇಸ್ ಹರಡಿದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಇದು 8.4 ಡಿಗ್ರಿ ಇದೆಯಲ್ಲ, ಇಲ್ಲಿ 8.4 ಡಿಗ್ರಿ ಅದು ಹೋಯ್ತು. 8.4 ಡಿಗ್ರಿಯಿಂದ ಏನಪ್ಪ ತಮಿಳ್ನಾಡು 8.4 ಡಿಗ್ರಿ ತಮಿಳ್ನಾಡು ಇದೆಯಲ್ಲ, ಈ ತಮಿಳ್ನಾಡಿನ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದ ಸಿಯಾಚಿನ್ವರೆಗೆ ಹರಡಿದೆ. ಯಾವುದೇನಪ್ಪ ಅಂದ್ರೆ ದ್ವೀಪಗಳನ್ನು ಹೊರತುಪಡಿಸಿದ ಭಾರತವು ಭೌಗೋಳಿಕ ಅಕ್ಷಾಂಶದಲ್ಲಿನ ಸ್ಥಾನ. ಇನ್ನು ದ್ವೀಪಗಳು ಒಳಗೊಂಡಂತೆ ಭಾರತವು ಭೌಗೋಳಿಕ ಅಕ್ಷಾಂಶದಲ್ಲಿ ಏನಪ್ಪ ಅಂತಂದ್ರೆ 6.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಇಲ್ಲಿ ನೋಡಿ, ಈಗ ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತ ಇದು ಸಮಭಾಜಕ ವೃತ್ತ ಇದು ಏನಪ್ಪ ಅಂದ್ರೆ ಇದು ಇಲ್ಲಿ ನಿಮ್ಗೆ ಅಕ್ಷಾಂಶ ಅಂದರೆ ನಿಮಗೆ ಏನಪ್ಪ ಅಂತಂದ್ರೆ ಕನ್ಫ್ಯೂಸ್ ಆಗಿಬಿಡ್ತದೆ. ಇದು ನಮ್ಮ ಭೂಮಿ, ಇದರಲ್ಲಿ ಇದು ಪಶ್ಚಿಮ, ಇದು ಪೂರ್ವ, ಇದು ನಡುವೆ ಏನಿರ್ತದಲ್ಲ ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತ ಇಲ್ಲಿ ಅಕ್ಷಾಂಶಗಳೇನಪ್ಪ ಅಂತಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ
ಅಡ್ಡಲಾಗಿ ಎಳೆಯುವ ಗೆರೆಗಳನ್ನು ಅಂದರೆ ಕಾಲ್ಪನಿಕವಾಗಿ ಅಡ್ಡಲಾಗಿ ಎಳೆಯುವ ಗೆರೆಗಳನ್ನು ಅಕ್ಷಾಂಶಗಳೆಂದು ಕರೀತಾರೆ. ಹೀಗೆ ನೀವು ತಾವು ನೋಡಿರ್ಬೋದು ಕೆಲವೊಂದು ನಕ್ಷೆಗಳಲ್ಲಿ ಹೀಗೆ ರೇಖೆಗಳಿರ್ತವೆ. ಹೀಗೆ ರೇಖೆಗಳಿರ್ತವೆ, ಇವು ಅಕ್ಷಾಂಶಗಳು. ಇನ್ನು ಈ ಥರ ಏನಿರ್ತಾವಲ್ಲ, ಈ ಥರ ಇರೋ ರೇಖಾಂಶಗಳು ಇವು ಇದು ಉತ್ತರ ವಲಯ, ಇದು ದಕ್ಷಿಣ ವಲಯ. ಈ ರೇಖಾಂಶಗಳನ್ನು ಏನಪ್ಪ ಅಂತಂದರೆ ಉತ್ತರ ವಲಯದಿಂದ ದಕ್ಷಿಣ ವಲಯಕ್ಕೆ ಉದ್ದವಾಗಿ ಎಳೆಯುವ ಗೆರೆಗಳನ್ನು ನಾವೇನಪ್ಪ ಅಂದ್ರೆ ರೇಖಾಂಶ ಅಂತ ಕರಿತೀವಿ. ಇಲ್ಲಿ ಅಕ್ಷಾಂಶ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಅಡ್ಡಲಾಗಿ ಎಳೆಯುವ ಗೆರೆಗಳನ್ನು ನಾವು ಏನಪ್ಪ ಅಂತಂದ್ರೆ ಅಕ್ಷಾಂಶಗಳಂತ ಕರಿತೀವಿ. ಇಲ್ಲ ಅಕ್ಷಾಂಶಗಳ ಕುರಿತು ನೋಡೋಣ. ಇಲ್ಲಿ ಅಕ್ಷಾಂಶಗಳ ಕುರಿತು ನೋಡೋಣ. ಇದು ಸಮಭಾಜಕ ವೃತ್ತ 0 ಡಿಗ್ರಿ ಏನಪ್ಪ ಅಂತಂದ್ರೆ ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತಕ್ಕೆ ಇಲ್ಲೇನಪ್ಪ ಅಂತ ನಾವು ಇದು 0 ಡಿಗ್ರಿ ರೇಖಾಂಶ. ಇದು 0 ಡಿಗ್ರಿ ರೇಖಾಂಶ. ಇದು ನಡಬರ್ಕ್ ಏನಪ್ಪ ಅಂದ್ರೆ ಇದು GMT ಗ್ರೀನ್ವಿಚ್ ಮೀನ್ ಟೈಮ್. ಇದು ಗ್ರೀನ್ವಿಚ್ ಮೀನ್ ಟೈಮ್. ಇಲ್ಲಿ ನಮ್ಮ ಪಾಯಿಂಟ್ ಇರೋದೇನಪ್ಪ ಅಂತಂದರೆ ಇಲ್ಲಿ ದ್ವೀಪಗಳನ್ನು ಹೊರತುಪಡಿಸಿ 8.4 ಡಿಗ್ರಿಯಿಂದ ಇಲ್ಲಿ 8.4 ಡಿಗ್ರಿಯಿಂದ 37.6 ಡಿಗ್ರಿವರೆಗೆ ನಮ್ಮ ಭಾರತ ದೇಶ ಹರಡಿದೆ. ಇಲ್ಲಿ 8.4 ಡಿಗ್ರಿ ಯಾವುದಪ್ಪ ಅಂತಂದರೆ ತಮಿಳುನಾಡಿನ ಕನ್ಯಾಕುಮಾರಿ. ಈ ಕನ್ಯಾಕುಮಾರಿಯಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಏನು ಹರಡಿದೆ. ಇದು ಉತ್ತರ ಅಕ್ಷಾಂಶ ಅಂದರೆ ಇಲ್ಲಿ ಈ ಕಡೆ ಮೇಲೆ ಉತ್ತರ ವಲಯ ಬರ್ತದೆ. ಉತ್ತರ ವಲಯ ಬರೋದ್ರಿಂದ ಇಲ್ಲಿ ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ಈ 37.6 ಡಿಗ್ರಿವರೆಗೆ ಇಲ್ಲಿ ಏನಪ್ಪ ಅಂದ್ರೆ 37.6 ಡಿಗ್ರಿ ಇಲ್ಲಿ ಏನಿದೆ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ಸಿಯಾಚಿನ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಹರಡಿದೆ. ಕನ್ಯಾಕುಮಾರಿಯಿಂದ ಸಿಯಾಚಿನ್ವರೆಗೆ ನಮ್ಮ ಭೂ ಅಕ್ಷಾಂಶದಲ್ಲಿ ಭಾರತ ಹರಡಿದೆ. ಇನ್ನು ಏನಪ್ಪ ಅಂತಂದ್ರೆ ದ್ವೀಪಗಳನ್ನು ಒಳಗೊಂಡಾಗ ಇದು ವಿಥೌಟ್ ದ್ವೀಪಗಳು. ಇನ್ನು ದ್ವೀಪಗಳು ಒಳಗೊಂಡಾಗ ಏನಪ್ಪ ಅಂತಂದ್ರೆ ದ್ವೀಪಗಳು ಒಳಗೊಂಡಾಗ ಕೂಡ ಸೇಮ್ ಇದೆ. ಅಲ್ಲಿ ಕನ್ಫ್ಯೂಸ್ ಆಗೋದು ಏನಪ್ಪ ಅಂತಂದ್ರೆ ಇದು ನೋಡ್ರಿ, ಇದು ಪಶ್ಚಿಮ, ಇದು ಪೂರ್ವ, ಇದು ಸಮಭಾಜಕ ವೃತ್ತ. ಸೇಮ್ ಇದು ಉತ್ತರ ವಲಯ, ಇದು ದಕ್ಷಿಣ ವಲಯ, ಇದು GMT. ಇಲ್ಲ ದ್ವೀಪಗಳನ್ನು ಹೊರತುಪಡಿಸಿದಾಗ 8.4 ಡಿಗ್ರಿ ಉತ್ತರ ಅಕ್ಷಾಂಶ, ಇದು ಉತ್ತರ ಅಕ್ಷಾಂಶ ಇಲ್ಲಿದ್ದು ಈ ಕಡೆ, ಇದು ಕೆಳಗಿನ ದಕ್ಷಿಣ ಅಕ್ಷಾಂಶ. ಇನ್ನು ದ್ವೀಪಗಳು ಒಳಗೊಂಡಾಗ ಏನಪ್ಪ ಅಂತಂದ್ರೆ ಇಲ್ಲಿ 8.4 ಡಿಗ್ರಿ ಇತ್ತಲ್ಲ ದ್ವೀಪಗಳನ್ನು ಹೊರತುಪಡಿಸಿದಾಗ, ದ್ವೀಪಗಳು ಒಳಗೊಂಡಾಗ ಇಲ್ಲಿ ಏನಪ್ಪ ಅಂತಂದ್ರೆ 6.4 ಡಿಗ್ರಿಯಿಂದ 37.6 ಡಿಗ್ರಿವರೆಗೆ ನಮಗೂ ಏನಪ್ಪ ಅಂತಂದ್ರೆ ಭಾರತ ಹರಡಿದೆ. ಇಲ್ಲಿ 6.4 ಡಿಗ್ರಿ ಅಂದರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಬರ್ತದೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈ ದ್ವೀಪಗಳಿಂದ ಸೇಮ್ ಇಲ್ಲ ಜಮ್ಮು ಕಾಶ್ಮೀರದ ಸಿಯಾಚಿನ್ವರೆಗೆ ನಮ್ಮ ಭಾರತ ಹರಡಿದೆ. ದ್ವೀಪಗಳನ್ನು ಹೊರತುಪಡಿಸಿದಾಗ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ದ್ವೀಪಗಳು ಒಳಗೊಂಡಾಗ ಅಂಡಮಾನ್ ಮತ್ತು ನಿಕೋಬಾರದಿಂದ ಸಿಯಾಚಿನ್ವರೆಗೆ ಸೇಮ್ ಇದು. ಇನ್ನು
ಈ ಚಿತ್ರದಲ್ಲಿ ನೋಡುವ ಹಾಗೆ ನಿಮಗೆ ಈ ಚಿತ್ರದಲ್ಲಿ ನೋಡೋದ್ರಿಂದ ತಮಗೆ ಭಾಳ ಸ್ಪಷ್ಟವಾಗಿ ಕಾಣಬರ್ತದೆ. ಇಲ್ಲಿ ನೋಡಿ, ಇದೇನು ಲೈನ್ ಇದೆಯಲ್ಲ, ಅದು ಟಿಕ್ ಈ ಲೈನು ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತ ಇದು ಪೂರ್ವ, ಇದು ಪಶ್ಚಿಮ ಇದೆ. ಇದು ಪಶ್ಚಿಮ, ಇದು ಪೂರ್ವ. ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಅಡ್ಡಗೆರೆ ಅದರಲ್ಲ, ಇವು ಗೆರೆಗಳು ಅದರಲ್ಲ, ಇವುಗಳನ್ನು ನಾವೇನಪ್ಪ ಅಂದ್ರೆ ಅಕ್ಷಾಂಶಗಳಂತ ಕರಿತೀವಿ, ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇನ್ನು ಇವು ಉತ್ತರದಿಂದ ದಕ್ಷಿಣ ವಲಯಕ್ಕೆ ಇವೇನು ಮಧ್ಯಗೆರೆ ಅದರಲ್ಲ, ಇವುಗಳನ್ನ ನಾವೇನಪ್ಪ ಅಂತಂದ್ರೆ ರೇಖಾಂಶಗಳಂತ ಕರಿತೀವಿ. ಭೂಮಿಯ ಭೂಪಟದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಇದ್ರ ಪಶ್ಚಿಮದಿಂದ ಪೂರ್ವಕ್ಕೆ ಅಂತ ಕೂಡ ನಡೀತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡವಾಗಿ ಎಳೆದಿರುವ ಕಾಲ್ಪನಿಕ ಗೆರೆಗಳಿವೆಲ್ಲ, ಅವುಗಳನ್ನು ನಾವೇನಪ್ಪ ಅಂತಂದ್ರೆ ಅಕ್ಷಾಂಶ ಅಂತ ಕರಿತೀವಿ. ಈ ಟೋಟಲ್ ಎಷ್ಟು ಅಕ್ಷಾಂಶಗಳಂದ್ರೆ 180 ಅಕ್ಷಾಂಶಗಳಿವೆ. 180 ಅಕ್ಷಾಂಶಗಳು. ಈ 0 ಡಿಗ್ರಿ ಅಕ್ಷಾಂಶ ಇದು ಅಂತಾರಾಷ್ಟ್ರೀಯ ಪ್ರಧಾನ ಅಕ್ಷಾಂಶ, ಅಕ್ಷಾಂಶ ಎಂದು ಕರೆಯುತ್ತಾರೆ. ಮತ್ತು ಇದು ಭೂಮಿಯನ್ನು ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಅಂತ ಡಿವೈಡ್ ಮಾಡ್ತದೆ. ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಅಂತ ಡಿವೈಡ್ ಮಾಡ್ತದೆ. ಈ ಮೊದಲು ಚರ್ಚೆ ಮಾಡ್ದಂಗೆ ಇದು ಸಮಭಾಜಕ ವೃತ್ತ ಇದೆ. ಇಲ್ಲಿ ಮೇಲೇನಪ್ಪ ಅಂತಂದ್ರೆ ಉತ್ತರ ವಲಯ, ಈ ಕೆಳಗೆ ಬರೋದು ದಕ್ಷಿಣ ವಲಯ. ಈ ಎರಡರ ಮಧ್ಯೆ ಏನಿದು ಸಮಭಾಜಕ ವೃತ್ತ ಇರ್ತಲ್ಲ, ಅದರಿಂದ ಇದಕ್ಕೆ ಏನಪ್ಪ ಅಂದ್ರೆ ಇದು ಸಮಭಾಜಕ ವೃತ್ತ ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಅಂತ ಡಿವೈಡ್ ಮಾಡ್ತವೆ. ಈ ಉತ್ತರ ವಲಯದಲ್ಲಿ 90 ಅಕ್ಷಾಂಶಗಳು ಮತ್ತು ಇದು ಆಯಂಡ ಇದೆ ನೋಡ್ರಿ, ಮತ್ತು ದಕ್ಷಿಣ ವಲಯದಲ್ಲಿ 90 ಅಕ್ಷಾಂಶಗಳಿವೆ. ಈ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಕರೀತಾರೆ. ಅದಕ್ಕೆ ಇದಕ್ಕೆ ನಡಬರ್ಕ್ ಕೇಳಿದಾರೆ, ಇದು ಸಮಭಾಜಕ ವೃತ್ತ. ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ GMT ಇರ್ಬೋದು, ಗ್ರೀನ್ವಿಚ್ ಮೀನ್ ಟೈಮ್. ಇನ್ನು ಇವು ಅಕ್ಷಾಂಶಗಳಿವೆಲ್ಲ, ಈ ಸಮಭಾಜಕ ವೃತ್ತದಿಂದ ಅಕ್ಷಾಂಶಗಳಿವೆಲ್ಲ, ಈ ಪ್ರತಿಯೊಂದು ಅಕ್ಷಾಂಶಗಳಿಗೂ ಏನಪ್ಪ ಅಂತಂದರೆ ಅಂತರ ಎಷ್ಟಪ್ಪ ಅಂದ್ರೆ 114 ಕಿಲೋಮೀಟ್ರ್. 114 ಕಿಲೋಮೀಟ್ರ್ ಇದೆ. ಇನ್ನು ಕೆಲವೊಂದು ಸರ್ಕಾರಿ ಪುಸ್ತಕಗಳಲ್ಲಿ ಏನಪ್ಪ ಅಂತಂದ್ರೆ 110.4 ಕಿಲೋಮೀಟ್ರ್ ಅಂತಿವೆ. ತಾವು ಪರೀಕ್ಷೆಗಳಲ್ಲಿ 110.4 ಕಿಲೋಮೀಟ್ರ್ ಅಂತ ನೀಡಿದಾಗ ಸ್ಪೆಸಿಫಿಕ್ ಆಗಿ ಆನ್ಸರ್ ಇದೇ ಕರೆಕ್ಟು. ಇನ್ನು ಏನಪ್ಪ ಅಂತ ಸೈಂಟಿಫಿಕ್ ಅಂತಂದರೆ 114 ಕಿಲೋಮೀಟ್ರ್. ಇವೆರಡರಲ್ಲಿ ಯಾವ್ದು ಇರುತ್ತೆ ಅದು ಒಂದು ಚಾಯ್ಸ್ ಮಾಡ್ಬೋದು. ಎರಡೂ ಸರಿಯಾದ ಉತ್ತರವೇ. ಅಕ್ಷಾಂಶದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಅಕ್ಷಾಂಶದ ಅಂತರ ಏನಪ್ಪ, ಆ ಅಂತರಗಳ ಕುರಿತು ಡಿಸ್ಕಸ್ ಮಾಡೋಣ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವ ಅಂತರ 114 ಕಿಲೋಮೀಟ್ರ್. 114 ಕಿಲೋಮೀಟ್ರ್. 8ನೇ ತರಗತಿ ಪುಸ್ತಕದಲ್ಲಿ ಏನಪ್ಪ ಅಂತಂದ್ರೆ 110.4 ಕಿಲೋಮೀಟ್ರ್ ಅಂತ ಇದೆ. ಎರಡು ನೋಡ್ಬೋದು. ಇಲ್ಲಿ ನೋಡಿ, 0 ಡಿಗ್ರಿಯಿಂದ ಅಂದರೆ ಸಮಭಾಜಕ ವೃತ್ತದಿಂದ 1 ಡಿಗ್ರಿವರೆಗೆ ಏನಪ್ಪ ಅಂತಂದರೆ 110.5 ಕಿಲೋಮೀಟ್ರ್ ಅಂತರ ಇದೆ. ಇದು ಲೋ ಲ್ಯಾಟಿಟ್ಯೂಡ್, ಇದು ಅತಿ ಕಡಿಮೆ ದೂರದ ಅಕ್ಷಾಂಶ, ಲೋ ಲ್ಯಾಟಿಟ್ಯೂಡ್. ಇನ್ನು 44.45 ಡಿಗ್ರಿವರೆಗೆ ಏನಪ್ಪ ಅಂತಂದ್ರೆ 111.13 ಕಿಲೋಮೀಟ್ರ್ ಅಂತರವಿದೆ. 89 ಡಿಗ್ರಿಯಿಂದ 90 ಡಿಗ್ರಿವರೆಗೆ 111.49 ಕಿಲೋಮೀಟ್ರ್ ಇದೆ. ಇನ್ನೇನಪ್ಪ ಅಂತಂದ್ರೆ ಇನ್ನು 90 ಡಿಗ್ರಿಯಲ್ಲಿ ಇದೆಲ್ಲ 11.70 ಕಿಲೋಮೀಟ್ರ್. ಈ 11.70 ಕಿಲೋಮೀಟ್ರ್ ಅಂದರೆ ಅತಿ ದೊಡ್ಡ ಅಕ್ಷಾಂಶ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ 0 ಡಿಗ್ರಿಯಿಂದ 1 ಡಿಗ್ರಿವರೆಗೆ ಸಮಭಾಜಕ ವೃತ್ತದ ಹತ್ತಿರ ಎರಡು ಅಕ್ಷಾಂಶಗಳ ನಡುವಿನ ಅಂತರ ಏನಪ್ಪ ಅಂತಂದ್ರೆ ಕಡಿಮೆ ಇದೆ. ಕಡಿಮೆ ಇರಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಪ್ರದೇಶ ಉಬ್ಬಿಕೊಂಡಿದೆ ಅಂತ ಅರ್ಥ. ಪ್ರದೇಶ ಉಬ್ಬಿಕೊಂಡಿರೋದ್ರಿಂದ ಅಲ್ಲಿ ಏನಪ್ಪ ಅಂದ್ರೆ ಅದರ ದೂರದ ಕಡಿಮೆ ದೂರದ ಅಕ್ಷಾಂಶ ಹೊಂದಿದೆ. ಇಲ್ಲಿ 0 ಡಿಗ್ರಿಯಿಂದ 1 ಡಿಗ್ರಿವರೆಗೆ. ಇನ್ನು 89 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಅತಿ ದೊಡ್ಡ ಅಕ್ಷಾಂಶ.
ಈ ಧ್ರುವ ಪ್ರದೇಶಗಳಲ್ಲಿ ಹತ್ತಿರ 2 ಅಕ್ಷಾಂಶಗಳ ನಡುವಿನ ಅಂತರ ಹೆಚ್ಚು ಇರುತ್ತದೆ. ಕಾರಣ ಅಲ್ಲಿಯ ಪ್ರದೇಶ ಚಪ್ಪಟೆಯಾಗಿದೆ. ಇಲ್ಲಿ ಇವೆರಡು ಇಂಪಾರ್ಟೆಂಟ್ ಏನಂದ್ರೆ ಈ ಮೊದಲನೇ 0 ಡಿಗ್ರಿಯಿಂದ 1 ಡಿಗ್ರಿವರೆಗೆ ಏನಪ್ಪ ಅಂತಂದ್ರೆ 110.5 ಕಿಲೋಮೀಟ್ರ್ 110.5 ಕಿಲೋಮೀಟ್ರ್ ಏನಪ್ಪ ಇದು ಅತಿ ಕಡಿಮೆ ಅಕ್ಷಾಂಶ, ಅತಿ ಕಡಿಮೆ ದೂರದ ಅಕ್ಷಾಂಶ ಆಗಿದೆ. ಇನ್ನು ಎರಡನೇದೇನಪ್ಪ ಅಂತಂದ್ರೆ 89 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಏನಿದೆಯಲ್ಲ ಇದು 111.49 ಕಿಲೋಮೀಟ್ರು ಅಥವಾ 111.70 ಕಿಲೋಮೀಟ್ರ್ ಇವೆರಡನ್ನು ಹೊಂದಿದೆ. ಇವೆರಡರಲ್ಲಿ ಈ 111.70 ಕಿಲೋಮೀಟ್ರ್ ಇದೆಯಲ್ಲ ಇದು ಅಕ್ಷಾಂಶದಲ್ಲಿ ದೂರದ ಅಕ್ಷಾಂಶ, ಅತಿ ದೂರದ ಅಕ್ಷಾಂಶ. ಈ ಅತಿ ದೂರದ ಅಕ್ಷಾಂಶ ಇರಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಪ್ರದೇಶದಲ್ಲಿರುವ ಭೂಮಿಯು ಚಪ್ಪಟೆಯಾಗಿದೆ. ಇದು ಅತಿ ಕಡಿಮೆ ದೂರದ ಅಕ್ಷಾಂಶ ಆಗಿರಲು ಕಾರಣ ಏನಪ್ಪ ಅಂತಂದ್ರೆ ಈ ಪ್ರದೇಶದಲ್ಲಿರುವ ಭೂಪ್ರದೇಶವು ಉಬ್ಬಿಕೊಂಡಿದೆ, ಇದು ಚಪ್ಪಟೆಯಾಗಿದೆ. ಇಲ್ಲಿ ತಾವು ನೋಡಿದೆ ಇಲ್ಲೇನಪ್ಪ ಅಂದ್ರೆ ಅಕ್ಷಾಂಶಗಳು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ನಡುವೆ ಇರುವ ಅಂತರ ತಿಳಿದುಕೊಂಡಿವಿ. ಅಂತರ ಅಂದರೆ ಏನಿಲ್ಲ, ಅಂತರ ಅಂದರೆ ಮೊದಲು ಏನು ಡಿಸ್ಕಸ್ ಮಾಡಿದೆವಲ್ಲ, ಈ ಸಮಭಾಜಕ ವೃತ್ತದಿಂದ ಇದು ಉತ್ತರ ವಲಯಕ್ಕೆ ಅಥವಾ ದಕ್ಷಿಣ ವಲಯಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಏನಪ್ಪ ಅಂತಂದ್ರೆ ಅಡ್ಡ ಗೆರೆ ಎಳೆದಿರ್ತಾರಲ್ಲ, ಈ ಥರ ಅಡ್ಡ ಗೆರೆ ಎಳೆದಿರ್ತಾರಲ್ಲ, ಈ ಸಮಭಾಜಕ ವೃತ್ತದಿಂದ ಒಂದು ಗೆರೆ ಇದೆಯಲ್ಲ, ಈ ಗೆರೆಯಿಂದ ಈ ಗೆರೆಗೆ ಹೋಗುವಾಗ ಅಥವಾ ಈ ಗೆರೆಯಿಂದ ಈ ಗೆರೆಗೆ ನಡುವಿನ ಅಂತರ ಏನಪ್ಪ ಅಂತಂದ್ರೆ 114 ಕಿಲೋಮೀಟ್ರ್. 114 ಕಿಲೋಮೀಟ್ರ್ ಅಕ್ಷಾಂಶ ಅಂದರೆ ಈ ಪಶ್ಚಿಮದಿಂದ ಪೂರ್ವಕ್ಕೆ ಅಡ್ಡಲಾಗಿ ಇರುವ ಗೆರೆಗಳನ್ನು ಅಕ್ಷಾಂಶಗಳೆಂದು ಕರೀತಾರೆ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅತಿ ದೂರದ ಅಕ್ಷಾಂಶ, ಅತಿ ಕಡಿಮೆ ದೂರದ ಅಕ್ಷಾಂಶ, ಅತಿ ಕಡಿಮೆ ದೂರದ ಅಕ್ಷಾಂಶ, ಅತಿ ದೂರದ ಅಕ್ಷಾಂಶ, ಅತಿ ಕಡಿಮೆ ದೂರದ ಅಕ್ಷಾಂಶ, ಅತಿ ಹೆಚ್ಚು ದೂರದ ಅಕ್ಷಾಂಶ, ಇದು ಎರಡನೇದು. ಇದು ಅತಿ ಕಡಿಮೆ ದೂರದ ಅಕ್ಷಾಂಶ. ಇದು ನೋಡಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಈ ಒಂದು ಇಮೇಜ್ನ ಮೂಲಕ ನೋಡಿರಿ. ಈ ಚಿತ್ರದಲ್ಲಿ ನೀವು ನೋಡಿರಿ, ಇದು ಸಮಭಾಜಕ ವೃತ್ತ. ಈ 0 ಡಿಗ್ರಿ ಇದೆಯಲ್ಲ, ಇದು ಸಮಭಾಜಕ ವೃತ್ತ. ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದಿಂದ ಇಲ್ಲೇನಪ್ಪ ಅಂತಂದ್ರೆ ಇಲ್ಲೇನು ಮೇಲೆ ಅಡ್ಡ ಗೆರೆ ಎಳೆದಾರಲ್ಲ, ಇವು ಅಡ್ಡ ಗೆರೆಗಳೇನಪ್ಪ ಅಂತಂದ್ರೆ ಇವೇನಪ್ಪ ಅಂತಂದ್ರೆ ಅಕ್ಷಾಂಶಗಳು. ಈ ಅಕ್ಷಾಂಶಗಳು ಅಂದರೆ ಈ ರೇಖೆಯಿಂದ ಈ ರೇಖೆಗೆ ನಡುವಿನ ಅಂತರ ಏನಪ್ಪ ಅಂದ್ರೆ 114 ಕಿಲೋಮೀಟ್ರ್. 114 ಕಿಲೋಮೀಟ್ರ್ ಅಂತರ ಇದೆ. ಇದು ಈ ಮೇಲಕ್ಕಿರೋವೆಲ್ಲ ಉತ್ತರ ಅಕ್ಷಾಂಶಗಳು. ಈ ಕೆಳಗಿರೋವೆಲ್ಲ ದಕ್ಷಿಣ ಅಕ್ಷಾಂಶಗಳು. ಈ ಯಾವಪ್ಪ ಅಂತಂದ್ರೆ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳು. ಈ ಪ್ರತಿಯೊಂದರ ನಡುವೆ ಏನಪ್ಪ 114 ಕಿಲೋಮೀಟ್ರ್. ಇನ್ನು ಅತಿ ದೊಡ್ಡದೇನಪ್ಪ ಅಂತಂದ್ರೆ 111.70 ಕಿಲೋಮೀಟ್ರ್ ಏನಿದೆಯಲ್ಲ ಅದು ಅತಿ ಹೆಚ್ಚು ದೂರದ ಅಕ್ಷಾಂಶ. ಅತಿ ಕಡಿಮೆ ದೂರದ ಅಕ್ಷಾಂಶ ಅಂತಂದರೆ ಇಲ್ಲಿ 110.5 ಕಿಲೋಮೀಟ್ರ್ ಏನು ಇದು ಅಕ್ಷಾಂಶ ಇದೆಯಲ್ಲ, ಇದು ಅತಿ ಕಡಿಮೆ ದೂರದ ಅಕ್ಷಾಂಶ. ಧ್ರುವ ವಲಯಗಳು. ಇನ್ನು ಧ್ರುವ ವಲಯಗಳು, ಉತ್ತರ ಧ್ರುವ ವಲಯಗಳು, ದಕ್ಷಿಣ ಧ್ರುವ ವಲಯಗಳು ಇವೇನಿವೆಲ್ಲ ಉತ್ತರ ಮತ್ತು ದಕ್ಷಿಣ ಧ್ರುವ ವಲಯಗಳು. ಇಲ್ಲಿ ಚರ್ಚೆ ಮಾಡೋಣ. ಉತ್ತರ ಧ್ರುವ ವಲಯಗಳು ಅಂದರೆ ಈ ಸಮಭಾಜಕ ವೃತ್ತದಿಂದ ಮೇಲೆ ಏನಿಲ್ಲ ಇವು ಉತ್ತರ ಧ್ರುವ ವಲಯಗಳು. ಈ ಕೆಳಗೆ ಏನಿವೆಲ್ಲ ಇವೆಲ್ಲ ದಕ್ಷಿಣ ಧ್ರುವ ವಲಯಗಳು. ಉತ್ತರ ಧ್ರುವ ವಲಯಗಳಲ್ಲಿ ನೋಡಿ ಬರಬೇಕಾದ್ರೆ ಈ ಸಮಭಾಜಕ ವೃತ್ತದಿಂದ 90 ಡಿಗ್ರಿ ಮೇಲೆ
ಸಮಭಾಜಕ ವೃತ್ತದಿಂದ 90 ಡಿಗ್ರಿ ಉತ್ತರಕ್ಕೆ ಉತ್ತರ ವಲಯಗಳು ಅಂತ ಕರೀತಾರೆ. ಇನ್ನು ಸಮಭಾಜಕ ವೃತ್ತದಿಂದ 90 ಡಿಗ್ರಿ ಕೆಳಗಡೆ ಏನಪ್ಪ ಅಂತಂದ್ರೆ ದಕ್ಷಿಣ ವಲಯ ಅಂತ ಕರೀತಾರೆ. ದಕ್ಷಿಣಕ್ಕೆ ಬರೋ ವಲಯಗಳು ದಕ್ಷಿಣ ವಲಯಗಳು, ಉತ್ತರಕ್ಕೆ ಹೋಗೋ ವಲಯಗಳು ಉತ್ತರ ವಲಯಗಳು. ಇಲ್ಲಿ ಮುಖ್ಯವಾಗಿ ಏನು ಚರ್ಚೆ ಮಾಡೋದಪ್ಪ ಅಂತಂದ್ರೆ, ಇನ್ನು ಸಮಭಾಜಕ ವೃತ್ತದಿಂದ ಅಂದರೆ 0 ಡಿಗ್ರಿ ಅಕ್ಷಾಂಶದಿಂದ ಉತ್ತರಕ್ಕೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಏನಿದೆಯಲ್ಲ, ಇದು 23.5 ಡಿಗ್ರಿ ಅಕ್ಷಾಂಶ ಉತ್ತರಕ್ಕೆ. ಇದನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಅದಕ್ಕೆ ನಾವು ಈ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ನಾವು ಕರಿತೇವೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಇನ್ನು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮತ್ತೆ ಮೇಲೆ ಉತ್ತರ ವಲಯಕ್ಕೆ ಇರುವ ಪ್ರದೇಶಗಳನ್ನು ನಾವೇನು ಕರಿತೇವಪ್ಪ ಅಂತಂದ್ರೆ ಆರ್ಕ್ಟಿಕ್ ವೃತ್ತ. ಇಲ್ಲೇನಿದೆ ಆರ್ಕ್ಟಿಕ್ ವೃತ್ತ ಅಂತ ಕರಿತೇವೆ. ಇದೇನಪ್ಪ ಅಂದ್ರೆ ಸಮಭಾಜಕ ವೃತ್ತದಿಂದ 66.5 ಉತ್ತರ ಅಕ್ಷಾಂಶಕ್ಕೆ ಏನಿದೆಯಲ್ಲ, ಇದನ್ನು ನಾವೇನಪ್ಪ ಆರ್ಕ್ಟಿಕ್ ವೃತ್ತ ಅಂತ ಕರಿತೇವೆ. ಇಲ್ಲಿವರೆಗೂ ಇನ್ನು ಈ 66.5 ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿವರೆಗೆ ಏನಿದೆಯಲ್ಲ, ಅದನ್ನು ಉತ್ತರ ವಲಯ ಅಂತ ಕರಿತೇವೆ. ಇನ್ನು ಸೇಮ್ ಕೆಳಗಡೆ ನೋಡೋಣ. ದಕ್ಷಿಣಕ್ಕೆ ಏನಪ್ಪ ಅಂದ್ರೆ ಸೇಮ್ ಅದು 0 ಡಿಗ್ರಿ ಅಕ್ಷಾಂಶದಿಂದ 23.5 ಡಿಗ್ರಿ ಅಕ್ಷಾಂಶಕ್ಕೆ ನಾವೇನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇನ್ನು 0 ಡಿಗ್ರಿ ಅಕ್ಷಾಂಶದಿಂದ ಸಮಭಾಜಕ ವೃತ್ತದಿಂದ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ನಾವೇನಪ್ಪ ಅಂತಂದ್ರೆ ಅಂಟಾರ್ಟಿಕ್ ವೃತ್ತ ಅಂತ ಕರಿತೀವಿ. ಇಲ್ಲಿ ಅಂಟಾರ್ಟಿಕ್ ವೃತ್ತ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಶೀತವಾಗಿರುತ್ತೆ. ಸಂಪೂರ್ಣ ಶೀತ ಆಗಿರಲ್ಲ, ಸಮಶೀತೋಷ್ಣ ವಲಯ ಅಂತ ಕರೀತಾರೆ ಇದಕ್ಕೆ. ಯಾವುದು ಈ ವಲಯ ಸಮಶೀತೋಷ್ಣ ವಲಯ, ಇದು ಉಷ್ಣ ವಲಯ. ಈ ಸೇಮ್ ಉತ್ತರ ವಲಯಕ್ಕೂ ಇದು ಏನಪ್ಪ ಅಂತಂದ್ರೆ 0 ಡಿಗ್ರಿ ಅಕ್ಷಾಂಶದಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಏನಪ್ಪ ಅಂತಂದ್ರೆ ಉಷ್ಣ ವಲಯ ಇರ್ತದೆ. ಟಾರೆಡ್ ಜೂನ್ ಇದು ಉಷ್ಣ ವಲಯ, ಇದು ಕೂಡ ಉಷ್ಣ ವಲಯ. ಇನ್ನು 0 ಡಿಗ್ರಿ ಅಕ್ಷಾಂಶದಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 66.5 ಉತ್ತರ ಅಕ್ಷಾಂಶ ಏನಿದೆಯಲ್ಲ, ಅದು ಸಮಶೀತೋಷ್ಣ ವಲಯ ಅಂದ್ರೆ ಕಡಿಮೆ ಶೀತ ಆಗಿರುತ್ತದೆ. ಇನ್ನು 66.5 ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶ ಇರ್ತದಲ್ಲ, ಇದು ಸಂಪೂರ್ಣವಾಗಿ ಶೀತ ವಲಯ. ಸೇಮ್ ಇಲ್ಲಿ ಕೆಳಗಡೆ ದಕ್ಷಿಣಗೂ ಕೂಡ ಸೇಮ್ ಇದೆ. 0 ಡಿಗ್ರಿ ಅಕ್ಷಾಂಶದಿಂದ 23.5 ದಕ್ಷಿಣ ಅಕ್ಷಾಂಶ ಏನಪ್ಪ ಅಂದ್ರೆ ಉಷ್ಣ ವಲಯ. ಇನ್ನು 23.5 ದಕ್ಷಿಣ ಅಕ್ಷಾಂಶದಿಂದ 66.5 ದಕ್ಷಿಣ ಅಕ್ಷಾಂಶ ಏನಪ್ಪ ಅಂದ್ರೆ ಸಮಶೀತೋಷ್ಣ ವಲಯ. ಇನ್ನು 66.5 ದಕ್ಷಿಣ ಅಕ್ಷಾಂಶದಿಂದ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಶೀತವಾಗಿರುವಂಥ ಪ್ರದೇಶ. ಇಲ್ಲಿ ಭಾಳ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ, ಇಲ್ಲಿ 90 ಡಿಗ್ರಿ ಅಂದರೆ 1 ಡಿಗ್ರಿಗೆ ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡಲಾಗಿ ಎಳೆಯಿರುವಂಥ ಒಂದು ಗೆರೆ, ಅದು ಅಕ್ಷಾಂಶ. ಅಂದರೆ 90 ಡಿಗ್ರಿ ಅಂದರೆ 90 ಅಡ್ಡಗೆರೆಗಳಿವೆ. ಇವೇನಪ್ಪ ಅಂತಂದ್ರೆ ಇವು ಅಡ್ಡಗೆರೆ ಹಿಂಗೆ ಎಳೆದಿರ್ತಾರಲ್ಲ, ಇವು ಅಡ್ಡಗೆರೆ. ಇವಂತಿಲ್ಲ, ಇವು ಏನಪ್ಪ ಅಂತಂದ್ರೆ ಇವು ಸಮಶೀತೋಷ್ಣ ವಲಯ, ಶೀತ ವಲಯ ಮತ್ತು ಉಷ್ಣ ವಲಯ ಇವುಗಳು ಬೇರೆ. ಇನ್ನು ಇವುದ್ರ ನಡಬರ್ಕ್ ಏನಪ್ಪ, ಇವು 114 ಕಿಲೋಮೀಟ್ರಿಗೆ ಒಂದು ಗೆರೆ ಅಂತ ಹೇಳೋದಲ್ಲ, ಅವು ಗೆರೆಗಳನ್ನು ಏನಪ್ಪ ಅಂದ್ರೆ 90 ಗೆರೆಗಳು ಇರ್ತಾವೆ. ಇನ್ನು ಇದಾಯಿತು. ಇನ್ನು ಒಂದು ಅಡ್ಡಗೆರೆಯಿಂದ ಇನ್ನೊಂದು ಗೆರೆಗೆ 114 ಕಿಲೋಮೀಟ್ರ್ ಅಥವಾ 110.4 ಕಿಲೋಮೀಟ್ರ್ ಅಂತರವಿರುತ್ತದೆ. ಇದು ಸೈಂಟಿಫಿಕ್ ಬುಕ್ನಲ್ಲಿ, ಇದು ಸರ್ಕಾರಿ ಪುಸ್ತಕದಲ್ಲಿ. ಇನ್ನು ಅಕ್ಷಾಂಶದಲ್ಲಿ ಅಂಟಾರ್ಟಿಕ್ ದಕ್ಷಿಣ ವಲಯ ಮತ್ತು ಉತ್ತರ ವಲಯದ ಆರ್ಕ್ಟಿಕ್ ಪ್ರದೇಶ ಸಂಪೂರ್ಣವಾಗಿ ಶೀತವಾಗಿರ್ತದೆ. ಇಲ್ಲಿ ನಾವು ಹೇಳಿದಾಗ ಏನಪ್ಪ ಅಂತಂದ್ರೆ
ಈ 66 ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಸಂಪೂರ್ಣವಾಗಿ ಶೀತದಿಂದ ಗೂಡಿರೋ ಪ್ರದೇಶ. ಇನ್ನು ದಕ್ಷಿಣಕ್ಕೆ ಏನಪ್ಪ ಅಂತಂದರೆ 66 ದಕ್ಷಿಣ ಅಕ್ಷಾಂಶದಿಂದ 90 ಡಿಗ್ರಿ ದಕ್ಷಿಣಾಂಶದವರೆಗೆ ಏನು ಹೊಂದಿದೆ ಇಲ್ಲ ಪ್ರದೇಶ, ಇದು ಸಂಪೂರ್ಣವಾಗಿ ಶೀತವಾಗಿರುವಂಥ ಪ್ರದೇಶ. ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ 8ನೇ ತರಗತಿ ಸರ್ಕಾರಿ ಪುಸ್ತಕದಲ್ಲಿ ಸಂಪೂರ್ಣವಾಗಿ ವಿವರಣೆ ನೀಡಿದ್ದಾರೆ. ಇನ್ನು ಈ ಸಮಭಾಜಕ ವೃತ್ತದಿಂದ 0 ಡಿಗ್ರಿ ಅಕ್ಷಾಂಶದಿಂದ 23 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಏನು ಕರೀತಾರೆ, ಮಕರ ಸಂಕ್ರಾಂತಿ ವೃತ್ತ ಕರೀತಾರೆ. ಇನ್ನು 0 ಡಿಗ್ರಿ ಅಕ್ಷಾಂಶದಿಂದ 23 ಉತ್ತರ ಅಕ್ಷಾಂಶಕ್ಕೆ ಏನಪ್ಪ ಅಂತ ಕರೀತಾರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಏನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇನ್ನು ಅಕ್ಷಾಂಶಗಳ ವಲಯಗಳು. ಇನ್ನು ಅಕ್ಷಾಂಶಗಳ ವಲಯಗಳು ಅಂದರೆ ಈ ಥರ ಏನಿದೆಯಲ್ಲ, ಅಕ್ಷಾಂಶಗಳ ವಲಯಗಳೇನಪ್ಪ ಅಂತಂದ್ರೆ ಇದು ಸಮಭಾಜಕ ವೃತ್ತ, ಇದು ಉಷ್ಣವಲಯ, ಇದು ಸಮಶೀತೋಷ್ಣ ವಲಯ, ಇದು ಶೀತ ವಲಯ. ಇದು ಕೂಡ ಉಷ್ಣವಲಯ, ಸಮಶೀತೋಷ್ಣ ವಲಯ, ಇದು ಶೀತ ವಲಯ. ಇವುಗಳನ್ನ ಏನಪ್ಪ ಅಂದ್ರೆ ಅಕ್ಷಾಂಶಗಳ ವಲಯಗಳಂತ ಕರೀತಾರೆ. ಅಕ್ಷಾಂಶಗಳ ವಲಯಗಳಂತ ಕರೀತಾರೆ. ಇಲ್ಲಿ ನೋಡಿ, ಇದು ಶೀತ ವಲಯ, ಉತ್ತರಕ್ಕೆ ಇದು ಸಮಶೀತೋಷ್ಣ ವಲಯ, ಇದು ಉಷ್ಣವಲಯ, ಇದು ಸಮಭಾಜಕ ವೃತ್ತ, 0 ಡಿಗ್ರಿ. ಇದು ಕೆಳಗಡೆ ಕೂಡ ಸೇಮ್, ಕೆಳಗಡೆ ಕೂಡ ಏನಪ್ಪ ಅಂತಂದ್ರೆ ಸೇಮ್ ಉಷ್ಣವಲಯ. ಇದು ಸಮಶೀತೋಷ್ಣ ವಲಯ, ಇದು ಶೀತ ವಲಯ. ಇಲ್ಲಿದೆಯಲ್ಲ, ಈ ಸಮಭಾಜಕ ವೃತ್ತದಿಂದ 23 ಡಿಗ್ರಿ ಏನಪ್ಪ ಮೇಲ್ಗಡೆ ಇದೆಯಲ್ಲ, ಇದನ್ನು ಉಷ್ಣವಲಯ ಅಂತ ಕರೀತಾರೆ. ಕರೀತಾರೆ. ಕರ್ಕಾಟಕ ವೃತ್ತ ಅಂತ ಕರೀತಾರೆ. ವಲಯಗಳಲ್ಲಿ ಉಷ್ಣವಲಯ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಪ್ಪ ಅಂದ್ರೆ ಕರ್ಕಾಟಕ ವೃತ್ತ ಅಂತ ಕರೀತಾರೆ. ಇನ್ನು 23 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 66 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಏನಪ್ಪ ಅಂದ್ರೆ ಸಮಶೀತೋಷ್ಣ ವಲಯ. ಇನ್ನು 66 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಏನಪ್ಪ ಶೀತ ವಲಯ, ಸಂಪೂರ್ಣವಾಗಿ ಶೀತವಾಗಿರ್ತಂಥ ಪ್ರದೇಶ. ಇನ್ನು ಕೆಳಗೆ ದಕ್ಷಿಣ ವಲಯಗಳು ಯಾವಪ್ಪ ಅಂತಂದ್ರೆ 0 ಡಿಗ್ರಿ ಅಕ್ಷಾಂಶದಿಂದ ಸಮಭಾಜಕ ವೃತ್ತದಿಂದ 23 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಏನಪ್ಪ ಉಷ್ಣವಲಯ ಅಂತ ಕರೀತಾರೆ. ಇಲ್ಲಿ ಸಂಪೂರ್ಣವಾಗಿ ಉಷ್ಣವಲಯ ಇರ್ತದೆ. ಇನ್ನು ದಕ್ಷಿಣದ 23 ಡಿಗ್ರಿಯಿಂದ 66 ಡಿಗ್ರಿ ದಕ್ಷಿಣ ವಲಯಕ್ಕೆ ಏನಪ್ಪ ಅಂದ್ರೆ ಸಮಶೀತೋಷ್ಣ ವಲಯ. ಅಂದರೆ ಇಲ್ಲಿ ಸಮಶೀತೋಷ್ಣ ವಲಯ, ಸಂಪೂರ್ಣವಾಗಿ ಶೀತ ಇರಲ್ಲ. ಇನ್ನು 66 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 90 ಡಿಗ್ರಿ ದಕ್ಷಿಣ ಅಕ್ಷಾಂಶವರೆಗೆ ಏನು ಕರೀತಾರಪ್ಪ ಅಂತಂದ್ರೆ ಸಂಪೂರ್ಣವಾಗಿರುತ್ತಂಥ ಶೀತ ವಲಯ. ಸಂಪೂರ್ಣವಾಗಿ ಶೀತವಾಗಿರುವಂಥ ವಲಯ. ಇಲ್ಲಿ ನೋಡ್ಬೋದು 0 ಡಿಗ್ರಿಯಿಂದ 23 ಉತ್ತರ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಉಷ್ಣ ವಲಯ ಇರುತ್ತೆ, 2 ಟಾರಿಡ್ ಜೂನ್. ಇನ್ನು 23 ಡಿಗ್ರಿಯಿಂದ 66 ಡಿಗ್ರಿ ಉತ್ತರ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಸಮಶೀತೋಷ್ಣ ವಲಯ ಇರುತ್ತದೆ. ಇನ್ನು 66 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಉತ್ತರ ಮತ್ತು ದಕ್ಷಿಣ ವಲಯದಲ್ಲಿ ಸಂಪೂರ್ಣವಾಗಿ ಶೀತವಾಗಿರುತ್ತದೆ. ಇವು ಏನಪ್ಪ ಅಂತಂದ್ರೆ ಭೂ ಅಕ್ಷಾಂಶದಲ್ಲಿ ಅಕ್ಷಾಂಶಗಳ ವಲಯ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ನಕ್ಷೆ ಮೂಲಕ ತಾವು ಒಂದು ಈಸಿ ಆಗ್ತದೆ ತಿಳ್ಕೊಳ್ಳೋಕೆ. ಇದು ಸಮಭಾಜಕ ವೃತ್ತ. ಇದೇನು ಸಮಭಾಜಕ ವೃತ್ತ ಇದೆಯಲ್ಲ, ಈ ಸಮಭಾಜಕ ವೃತ್ತದಿಂದ 23 ಉತ್ತರ ಅಕ್ಷಾಂಶಕ್ಕೆ ಏನು ಹೋದರೆ ಏನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೀತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇನ್ನು ಸಮಭಾಜಕ ವೃತ್ತದಿಂದ ದಕ್ಷಿಣ ವಲಯಕ್ಕೆ 23
ದಕ್ಷಿಣ ಅಕ್ಷಾಂಶದಿಂದ ಏನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಇದು ದಕ್ಷಿಣ ವಲಯ, ಇದು ಉತ್ತರ ವಲಯ. ಈ ನಡ್ಬರ್ಕಿದಂಗೆ ಗೇರೆ ಇದೆಯಲ್ಲ, ಇದು ರೇಖಾಂಶ. ಈ GMTಯಿಂದ ನಮ್ಮ ಭಾರತ ದೇಶ ಎಲ್ಲಿದೆ ನೋಡಿರಿ. ಈ GMTಯಿಂದ 5 ಗಂಟೆ 30 ನಿಮಿಷಗಳು ಮುಂದಿದೆ ನಮ್ಮದು ಭಾರತ ದೇಶದ ಸಮಯದ ಅವಧಿ. 5 ಗಂಟೆ 30 ನಿಮಿಷಗಳ ಮುಂದಿದೆ ನಮ್ಮದು. ಈ ಭೂಪ್ರದೇಶದಲ್ಲಿ ಭಾರತವು ಉತ್ತರ ವಲಯದಲ್ಲಿ ಟೋರ್ರಿಡ್ ಝೋನ್ ಅಂದರೆ ಉಷ್ಣವಲಯದಲ್ಲಿದೆ. ಉಷ್ಣವಲಯದಲ್ಲಿ ಇದೆ ನಮ್ಮದು. ಅಂದರೆ ಉಷ್ಣ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ಬರ್ತದೆ ನಮ್ಮದು ಭಾರತ ದೇಶ. ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲೂ ಹಾದು ಹೋಗ್ತದೆ ಮತ್ತು ಉಷ್ಣವಲಯದಲ್ಲೂ ಕೂಡ ಇರುತ್ತೆ. ಇನ್ನು ಈ ಅಕ್ಷಾಂಶ ಪ್ರಕಾರ ಭಾರತವು ಏಷ್ಯಾ ಖಂಡದಲ್ಲಿದೆ. ಈ ಅಕ್ಷಾಂಶದ ಪ್ರಕಾರ ಭಾರತ ಏಷ್ಯಾ ಖಂಡದಲ್ಲಿದೆ. ಇನ್ನು ನಮ್ಮದು ಭಾರತ ಇನ್ನೊಂದು ಕ್ವಶನ್ ಭಾಳ ಇಂಪಾರ್ಟೆಂಟ್. ಭಾರತ ಯಾವ ವಲಯದಲ್ಲಿದೆ, ಭಾರತವು ಯಾವ ಅಕ್ಷಾಂಶಗಳ ವಲಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದಾಗ ಭಾರತವು ಉಷ್ಣವಲಯದಲ್ಲಿದೆ. ಭಾರತವು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿದೆ, ಎರಡರಲ್ಲಿದೆ. ಇನ್ನು ಈ ಅಕ್ಷಾಂಶ ಪ್ರಕಾರ ಭಾರತದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ ಅಂದರೆ ಇಲ್ಲಿ ಸಮಶೀತೋಷ್ಣ ವಲಯದಲ್ಲೂ ಬರ್ತದೆ ಭಾರತ. ಇನ್ನು ಸಮಶೀತೋಷ್ಣ ವಲಯದಲ್ಲೂ ಬರ್ತದೆ ಮತ್ತು ಉಷ್ಣ ವಲಯದಲ್ಲೂ ಕೂಡ ಭಾರತ ಬರ್ತದೆ. ಇದಕ್ಕೆ ಉಷ್ಣವಲಯ, ಇದು ಉಷ್ಣವಲಯ. ಇನ್ನು ಇದು ಸಮಶೀತೋಷ್ಣ ವಲಯ, ಇದು ಕೂಡ ಉಷ್ಣವಲಯ, ಇದು ಸಮಶೀತೋಷ್ಣ ವಲಯ, ಇದು ಶೀತವಲಯ, ಇದು ಶೀತವಲಯ. ಇನ್ನು ಕರ್ನಾಟಕ ಆಗ್ಯದ, ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ದೇಶಗಳು. ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ದೇಶಗಳು 17 ಇವೆ. ಕರ್ಕಾಟಕ ವೃತ್ತದಲ್ಲಿ ಹಾದು ಹೋಗುವಂಥ ದೇಶಗಳು 17 ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ಸಮುದ್ರಗಳು ಮತ್ತು ಸಾಗರಗಳು ಅವು ಕೂಡ 8 ಇವೆ. ಒಂದನೇದು ಮೆಕ್ಸಿಕೋ, ಬಹಾಮಾಸ್, ನೈಜರ್, ಅಲ್ಜೇರಿಯಾ, ಇದು ಮೌರಿಟೇನಿಯಾ, ಈಜಿಪ್ಟ್, ಲಿಬಿಯಾ, ಮಾಲಿ, ವೆಸ್ಟರ್ನ್ ಸಹಾರಾ, ಮ್ಯಾನ್ಮಾರ್, ಚೀನಾ, ತೈವಾನ್, ಇಂಡಿಯಾ, ಬಾಂಗ್ಲಾದೇಶ್, ಒಮಾನ್, UAE, ಸೌದಿ ಅರೇಬಿಯಾ. ಇವು 17 ದೇಶಗಳೇನಪ್ಪ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ಪ್ರದೇಶಗಳು. ಅಂದರೆ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಏನಿದೆಯಪ್ಪ ಅದು ಉಷ್ಣವಲಯ. ಅದರ ನಂತರ ಏನು ಬರ್ತಲ್ಲ 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಏನು ಸಮಶೀತೋಷ್ಣ ವಲಯದಲ್ಲ ಅದರಲ್ಲಿ ಏನಪ್ಪ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಅಂತ ಹಾದು ಹೋಗೋ ವೃತ್ತದಲ್ಲಿ ಇವು 17 ದೇಶಗಳೇನಪ್ಪ ಅಂತಂದ್ರೆ ಆ ವೃತ್ತದಲ್ಲಿ ಹಾದು ಹೋಗ್ತವೆ. ಅಂದರೆ ಈ 17 ದೇಶಗಳ ಮೇಲೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಇನ್ನು ಸಮುದ್ರಗಳು ಯಾವಪ್ಪ ಅಂತಂದ್ರೆ 8 ಸಮುದ್ರಗಳು. ಒಂದು ರೆಡ್ ಸಿ, ಇಂಡಿಯನ್ ಓಷನ್, ತೈವಾನ್ ಸ್ಟ್ರೇಟ್, ಇನ್ನು ಪೆಸಿಫಿಕ್ ಓಷನ್, ಫಿಲಿಪೈನ್ ಸಿ ಮತ್ತು ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ, ಗಲ್ಫ್ ಆಫ್ ಮೆಕ್ಸಿಕೋ ಮತ್ತಿದು ಅಟ್ಲಾಂಟಿಕ್ ಓಷನ್. ಇವು 8 ಸಮುದ್ರ ಅಥವಾ ಸಾಗರಗಳು ಏನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗ್ತವೆ. ಅಂದರೆ ಈ 8 ಸಮುದ್ರ ಅಥವಾ ಸಾಗರಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಈ ಒಂದು ಇಮೇಜ್ನ ಮೂಲಕ ನೋಡ್ರೆ ನಾವು 17 ಏನಪ್ಪ ಅಂತಂದ್ರೆ 17 ದೇಶಗಳು ಈ ಕರ್ಕಾಟಕ ವೃತ್ತದಲ್ಲಿ ಹಾದು ಹೋಗ್ತಾವೆ. ವಿಚ್ ಕಂಟ್ರೀಸ್ ಫಾಲ್ ಇನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇಲ್ಲಿ ನೋಡಿ ಒಂದು ಮೆಕ್ಸಿಕೋ ಮತ್ತು ಬಹಾಮಾಸ್, ವೆಸ್ಟರ್ನ್ ಸಹಾರಾ ಮತ್ತು ಇಲ್ಲಿ ಮಾಲಿ, ನೈಜೀರಿಯಾ, ಅಲ್ಜೇರಿಯಾ, ಲಿಬಿಯಾ, ಈಜಿಪ್ಟ್, ಸೌದಿ ಅರೇಬಿಯಾ, UAE, ಒಮಾನ್, ಇಂಡಿಯಾ, ಚೀನಾ, ಬಾಂಗ್ಲಾದೇಶ್, ಮ್ಯಾನ್ಮಾರ್, ತೈವಾನ್, ಇದು ಮೆರಿಟಲಿನ ಇವು ಪ್ರದೇಶಗಳೇನಪ್ಪ ಅಂತಂದ್ರೆ ಕರ್ಕಾಟಕ ವೃತ್ತದಲ್ಲಿ ಹಾದುವಂಥ ಪ್ರದೇಶಗಳು. ಇನ್ನು
ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಏನು ಕೆಲವೊಂದು ಸಮುದ್ರ ಅಥವಾ ಸಾಗರಗಳು ಕೂಡ ಹೊಂದಿವೆ. ಏನಂದ್ರೆ ಈ ಕೆಲವೊಂದು 8 ಸಾಗರ ಅಥವಾ ಸಮುದ್ರಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಇಲ್ಲಿ ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್, ಫಿಲಿಪೈನ್ ಸೀ, ಪೆಸಿಫಿಕ್ ಓಷನ್, ಇವು ಏನಪ್ಪ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವಂತಹ ಸಮುದ್ರ ಪ್ರದೇಶಗಳು. ಇನ್ನು ಈ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗುವ ದೇಶಗಳು: ಅರ್ಜೆಂಟೀನಾ, ಬ್ರಾಜಿಲ್, ಚಿಲಿ, ಪೆರು, ನಮಿಬಿಯಾ, ಬೊಟ್ಸ್ವಾನ್, ಸೌತ್ ಆಫ್ರಿಕಾ, ಮೊಜಾಂಬಿಕಾ ಮತ್ತು ಮದಗಾಸ್ಕರ, ಆಸ್ಟ್ರೇಲಿಯಾ. ಇವು 10 ದೇಶಗಳೇನಪ್ಪ ಅಂತಂದ್ರೆ ಈ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗ್ತವೆ. ಇನ್ನು ಇದರಲ್ಲಿ 3 ಸಮುದ್ರ ಅಥವಾ ಸಾಗರಗಳು ಕೂಡ ಹಾದು ಹೋಗ್ತವೆ. ಅದ್ಯಾವುದು ಇಂಡಿಯನ್ ಓಷನ್, ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್. ಈ 3 ಇಲ್ಲಿ ನೋಡೋಣಪ್ಪ ಅಂತಂದರೆ ಇದು ಒಂದು ಚಿತ್ರದ ಮುಖಾಂತರ ನೋಡೋಣ. ಇಲ್ಲಿ ನೋಡಿ, ಚಿಲಿ ಐತಾ, ಇದು ಒಂದು ದೇಶ. ಬ್ರಾಜಿಲು, ನಮಿಬಿಯಾ, ಅರ್ಜೆಂಟೀನಾ, ಬೊಟ್ಸ್ವಾನ್, ಸೌತ್ ಆಫ್ರಿಕಾ ಮತ್ತು ಮದಗಾಸ್ಕರ, ಆಸ್ಟ್ರೇಲಿಯಾ. ಇದು ಮತ್ತು ಇನ್ನೊಂದು ಮೊಜಾಂಬಿಕ್, ಇದು ಅರ್ಜೆಂಟೀನಾ. ಇದು ಈ 10 ದೇಶಗಳು ಈ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗ್ತವಂಥ ದೇಶಗಳು. ಇನ್ನು ಸಮುದ್ರಗಳು ಯಾವುದು? ಸೌತ್ ಅಟ್ಲಾಂಟಿಕ್ ಓಷನ್, ನಾರ್ತ್ ಅಟ್ಲಾಂಟಿಕ್ ಓಷನ್, ಇದು ಬರಲ್ಲ ಇಲ್ಲಿ. ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್ನು, ಈ ಮೂರು ಸಮುದ್ರ ಸಾಗರಗಳು ಕೂಡ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಬರ್ತವೆ. ಸಮಭಾಜಕ ವೃತ್ತದಲ್ಲಿ ಹಾದು ಹೋಗುವ ದೇಶಗಳು: ಈಕ್ವೆಡಾರ್, ಕ್ಯಾಬುಮಿಯಾ, ಬ್ರಾಜಿಲ್, ಗ್ಯಾಬನ್, ಕಾಂಗೋ, ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡಾ, ಕೀನ್ಯಾ, ಸೌತಮ್ ಆ್ಯಂಡ್ ಪ್ರಿನ್ಸಿಪ್, ಸೊಮಾಲಿಯಾ, ಮಾಲ್ಡೀವ್ಸ್, ಇಂಡೋನೇಷಿಯಾ, ಕಿರಿಬತಿ. ನೋಡಿ, ಕೆಲವೊಂದು ದೇಶಗಳ ಹೆಸರು ನಮಗೆ ಗೊತ್ತೇ ಇರಲಿಲ್ಲ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಹೊಸ ದೇಶಗಳ ಹೆಸರುಗಳು ಕೂಡ ನಾವು ಕೇಳ್ತಿದ್ದೀವಿ. ಇದು ಕಿರಿಬತಿ ಅಂತ, ಸೌತಮ್ ಪ್ರಿನ್ಸಿಪ್ ಅಂತ, ರಿಪಬ್ಲಿಕ್ ಆಫ್ ಕಾಂಗೋ ಅಂತ, ಕಾಂಗೋ, ಗ್ಯಾಬನ್, ಮತ್ತು ಇದು ಯಾವುದಪ್ಪ, ಕೊಲಂಬಿಯಾ, ಈಕ್ವೆಡಾರ್. ಕೆಲವೊಂದು ದೇಶಗಳ ಹೆಸರು, ಹೊಸ ಹೆಸರುಗಳು ಕೂಡ ಪರಿಚಯ ಆಗ್ತಾಯಿವೆ ಈ ವಿಡಿಯೋದಲ್ಲಿ. ಇಷ್ಟು ದೇಶಗಳು ಕೂಡ ಎಲ್ಲ ನೋಡೋಣ. ಯಾವುದು ಸಮಭಾಜಕ ವೃತ್ತದಲ್ಲಿ ಹಾದುವಂಥ ದೇಶಗಳು ನೋಡಿ. ಕೊಲಂಬಿಯಾ, ಅದು ಕೊಲಂಬಿಯಾದು. ಇದು ಈಕ್ವೆಡಾರ್, ಸಾವೊಟೊಮೊ ಆ್ಯಂಡ್ ಪ್ರಿನ್ಸಿಪ್, ರಿಪಬ್ಲಿಕ್ ಆಫ್ ಕಾಂಗೋ, ಬ್ರಾಜಿಲ್, ಗ್ಯಾಬನ್, ಉಗಾಂಡಾ, ಸೊಮಾಲಿಯಾ, ಕೀನ್ಯಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇದು ಮಾಲ್ಡೀವ್ಸ್, ಇಂಡೋನೇಷ್ಯಾ, ಇದು ಕಿರಿಬತಿ. 1 ನೋಡಿ, 1 2 3 4 5 6 7 8, ಟೋಟಲ್ 13, 9 10 11 12 13 ದೇಶಗಳಪ್ಪ ಅಂತಂದ್ರೆ ಸಮಭಾಜಕ ವೃತ್ತದಲ್ಲಿ ಹಾದುವಂಥ ದೇಶಗಳು ಈಕ್ವೆಡರ್ನಲ್ಲಿ. ಇನ್ನು ಈ ಸಮಭಾಜಕ ವೃತ್ತದಲ್ಲಿ ಹಾದುವಂಥ ದೇಶಗಳಲ್ಲಿ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಆ ಪ್ರದೇಶಗಳಲ್ಲಿ ಹೆಚ್ಚು ಉಷ್ಣವಲಯ ಇರುವುದರಿಂದ, ಅಂದರೆ ಹೆಚ್ಚು ಟೊರಾಯ್ಡ್ ಜೂನ್ ಇರುವುದರಿಂದ ಅಂಥ ಭಾಗಗಳಲ್ಲಿ ಹೆಚ್ಚಾಗಿ ಕೃಷಿ ಆಗೋಲ್ಲ, ಹೆಚ್ಚಾದಂತಹ ನೀರಿನ ಕೊರತೆ ಇರ್ತದೆ. ಹೀಗಾಗಿ ಅಲ್ಲಿ ಹಲವಾರು ತೊಂದರೆಗಳನ್ನು ಎದುರಿಸ್ತಾರಲ್ಲಿ ಅಂಥ ಜನರು, ಆ ಪ್ರದೇಶದಲ್ಲಿ ವಾಸಿಸುವಂಥ ಜನರು. ಇದಾಯಿತು. ಇನ್ನು ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ ರೇಖಾಂಶಗಳ ಕುರಿತು ಚರ್ಚೆ ಮಾಡೋಣ.
ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗಾಗಲಿ ಇನ್ನು ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋರಾಗಲಿ ಅಂಥ ವ್ಯಕ್ತಿಗಳಿರ್ತಾವೆ ಶೇರ್ ಮಾಡಬೇಕು. ಇಷ್ಟವಾದಲ್ಲಿ ನಿಮ್ಗೆ ಇದು ವಿಡಿಯೋ ಕರೆಕ್ಟಾದ ಅನಿಸಿದ್ದೆ ಆದಲ್ಲಿ ಮಾತ್ರ ಏನಪ್ಪ ಅಂದ್ರೆ ಶೇರ್ ಮಾಡಿ, ಇಲ್ಲಾಂದರೆ ಇಲ್ಲ, ಹಾಗೇನಿಲ್ಲ. ಧನ್ಯವಾದಗಳು.